ದೇವನಹಳ್ಳಿ ಪಟ್ಟಣದಲ್ಲಿ ಅಖಿಲ ಕರ್ನಾಟಕ ಜ್ಯೋತಿನಗರ ವೈಶ್ಯ ಗಾಣಿಗರ ಸಂಘದ ವತಿಯಿಂದ ಜನೋಪಕಾರಿ ದೊಡ್ಡಣ್ಣ ಶೆಟ್ಟರ 105ನೇ ಆರಾಧನಾ ಮಹೋತ್ಸವ ಹಾಗೂ ನೂತನ ಕಚೇರಿ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಜ್ಯೋತಿನಗರ ವೈಶ್ಯ ಗಾಣಿಗರ ಸಂಘದ ಮಹಾಪೋಷಕರಾದ ಅಮರನಾಥ್ ಮಾತನಾಡಿ, ಈ ಹಿಂದೆ ಅದೆಷ್ಟೋ ಸಂಘಗಳು ಉದಯವಾದವು, ನಂತರ ನಡೆಸಲಾಗದೆ ಮುಳುಗಿದ್ವು. ಆದರೆ ಸಂಘದ ಬೆಳವಣಿಗೆಗೆ ಎಲ್ಲಾ ರೀತಿಯ ಸಹಕಾರ ನೀಡಿ ಬೆಳೆಸೋದಕ್ಕೆ ಯುವ ಪೀಳಿಗೆ ಮುಂದಾಗಬೇಕು. ಇಲ್ಲಿ ಸಂಘವು ಲೋಕಾರ್ಪಣೆ ಆಗಿರೋದು ಸುತ್ತಮುತ್ತಲಿನ ತಾಲೂಕಿನವರಿಗೆ ಬಂದು ಹೋಗೋದಕ್ಕೆ ಅನುಕೂಲವಾಗುತ್ತೆ. ಕಚೇರಿ ನಿರ್ವಹಣೆ ಮಾಡೋದಕ್ಕೆ ನಮ್ಮ ಸಮುದಾಯದವರನ್ನೇ ನೇಮಕ ಮಾಡಿ ಅವರಿಗೆ ತಿಂಗಳ ಸಂಬಳ ನಾನೇ ಕೊಡ್ತೀನಿ ಅಂತ ಭರವಸೆ ನೀಡಿದರು. ನಂತರದಲ್ಲಿ ಸಂಘದ ಮಹಾಪೋಷಕರಾದ ವೇಣುಗೋಪಾಲ್ ಮಾತನಾಡಿ, ಸಂಘದ ಬೆಳವಣಿಗೆಗೆ ಒಗ್ಗಟ್ಟಾಗಿ ಶ್ರಮಿಸೋಣ, ಸಮುದಾಯಕ್ಕೆ ಆಗುವ ಒಳಿತಿನ ಬಗ್ಗೆ ಚರ್ಚಿಸಿ ಸಾಕಾರಗೊಳಿಸೋಣ, ಸರ್ಕಾರದ ಸಹಾಯ ಪಡೆದು ಸ್ವಂತ ಕಟ್ಟಡ ಮಾಡಬೇಕು, ಸಂಘದಲ್ಲಿ ಪ್ರತಿಯೊಬ್ಬ ಸದಸ್ಯರು ಅಧ್ಯಕ್ಷರಂತೆ ಕೆಲಸ ಮಾಡಬೇಕು, ಯಾವುದೇ ಸ್ವಾರ್ಥವಿಲ್ಲದೆ ಸೇವಾ ಮನೋಭಾವದಿಂದ ಬೆಳೆಸಬೇಕು, ಸಾರ್ವಜನಿಕವಾಗಿ ಮಾಡುವ ಕೆಲಸವನ್ನ ಹಂಚಿಕೊಂಡು ಮಾಡಬೇಕು ಅಂತ ಸಲಹೆ ನೀಡಿದ್ರು. ವರದಿ ಅಕ್ಷಯ್ ವಿ, ದೇವನಹಳ್ಳಿ. 91ರಿಂದ ಸಂಘ ಹುಟ್ಟುತ್ತೆ, ಬಿದ್ದೋಗುತ್ತೆ. ದಯಮಾಡಿ ಈಗಲಾದರೂ ನಾವೆಲ್ಲ ಏನೋ ಒಂದು ಮಟ್ಟಕ್ಕೆ ಬಂದ್ಬಿಟ್ಟಿದ್ವಿ, ಹಿಂದೆ ರಿಟೈರ್ಡ್ ಲೈಫ್ಗೆ. ನೀವೆಲ್ಲ ಯುವಕರು ಇದ್ದೀರಾ, ನಮ್ಮ ಸಹಕಾರ ಇರುತ್ತೆ. ನಮ್ಮ ಆ ಕಾಲದಲ್ಲಿ ನಮ್ಗೆ ಸಹಕಾರ ಇರಲಿಲ್ಲ, ಈಗ ಸಹಕಾರ ಇದೆ. ನಿಮಗೆ ದಯವಿಟ್ಟು ಕೆಲಸ ಮಾಡಿ, ಶ್ರದ್ಧೆಯಿಂದ ಕೆಲಸ ಮಾಡಿ, ಶ್ರದ್ಧೆಯಿಂದ ಮೆಂಬರ್ಶಿಪ್ಗಳನ್ನ ಮಾಡಿ, ಸಂಘದ ಉದ್ದೇಶಗಳನ್ನ ಈಡೇರಿಸೋದು ಜನಕ್ಕೆ ತಲುಪಿಸಂಗೆ ಮಾಡಿ. ನಾವು ಸಂಘ ಮಾಡಿದ್ವಿ, ಟೇಪ್ ಕಟ್ ಮಾಡಿದ್ವಿ, ಈ ಕಡೆ ತಿರುಗೇ ನೋಡಿದಂಗೆ ಪ್ರಯೋಜನ ಇಲ್ಲ. ದಯಮಾಡಿ ಒಳ್ಳೆ ಸ್ಥಳದಲ್ಲಿದೆ. ಈ ಕಡೆ ನಮ್ಮ ಕೋಲಾರ ಮುಳಬಾಗಿಲವ್ರು ಬರೋದಕ್ಕಾಗಲಿ, ಬೆಂಗಳೂರವ್ರು ಬರೋದಕ್ಕಾಗಲಿ, ಯಾವುದೋ ಒಂದು ಬೆಂಗಳೂರಿಗೆ ಬರ್ಬೇಕಾದ್ರೂ ಸಹ ಇಲ್ಲಿ ಒಂದು ಭೇಟಿ ಕೊಟ್ಟು ಕೂತು ಎದ್ದೇಳ್ಬೋದು. ದಿನನಿತ್ಯ ಕಚೇರಿ ಓಪನ್ ಮಾಡಂಗೆ ಮಾಡಿ, ಇಲ್ಲಿ ಯಾರಾದರೂ ಒಬ್ಬರನ್ನ ಇಡಿ, ಅವ್ರಿಗೊಂದು ಸಂಬಳ ಬೇಕಂತಂದ್ರೆ ಪ್ರತಿ ತಿಂಗಳು ನಾನು ಕೊಡೋದಕ್ಕೆ ನಾನು ಸಿದ್ಧ ಇರ್ತೀನಿ. ಕಾರ್ಯಾಲಯ ನಡ್ಕೊಂಡೋಗ್ಲಿ, ದಿನನಿತ್ಯ ಆಫೀಸ್ ಓಪನ್ ಆಗಬೇಕು. ಏನೇ ಕೆಲಸ ಕಾರ್ಯ ಇದೋ ಅವ್ರಿಗೊಂದು ಮೊಬೈಲ್ ಇಲ್ಲ ಆಫೀಸ್ ಅಂತ ಇಡಿ, ಅದನ್ನು ಕೆಲಸ ಕಾರ್ಯಗಳು ಕರೆಕ್ಟಾಗಿ ನಡ್ಕೊಂಡು ಹೋಗ್ಲಿ ಅಂತ ಅಧ್ಯಕ್ಷರೇ ಪ್ರತ್ಯೇಕವಾಗಿ ನಿಮ್ಮಲ್ಲಿ ನಾನು ಮನವಿ ಮಾಡ್ತೀನಿ. ನೀವು ತುಂಬ ಆಕ್ಟಿವ್ ಆಗಬೇಕು. ನಾನು ನೇರವಾಗಿ ಹೇಳ್ತೀನಿ, ನೀವು ಇನ್ನ ಶ್ರದ್ಧೆ ಇಲ್ಲದೆ ಮಾಡಿದ್ರೆ ಕೆಲಸ ಕಾರ್ಯಗಳು ಯಾವುದು ನಡೆಯಲ್ಲ. ಇನ್ನೆಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಒಗ್ಗೂಡ್ತೀವಿ. ನಾವು ಏನು ಒಳ್ಳೆ ಕೆಲಸ ಮಾಡಕ್ಕೆ ಹೋದ್ರೆ ಕಾಲು ಹಿಡಿಯುವಂಥವ್ರು ಜಾಸ್ತಿ ಜನ ಇದ್ದಾರೆ ಇಲ್ಲಿ. ಹಾಗಾಗಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಸಣ್ಣ ಪುಟ್ಟ ವಿಷಯಗಳು ಸಹ ನಾವು ಇವಾಗ ಇಲ್ಲಿ ಸೇರಿರೋದು ಸಹ ಒಂದು ಚರ್ಚೆ ಆಗ್ತಾ ಇರ್ತದೆ ಅಲ್ಲಿ, ಅಷ್ಟು ಇದೆ ನಮ್ಮಲ್ಲಿ. ಇದನ್ನೆಲ್ಲ ನಾವು ಪಕ್ಕಕ್ಕಿಟ್ಟು ನಮ್ಮ ಕೆಲಸ ನಮ್ಮ ಜ್ಯೋತಿನಗರ ವೈಶ್ಯರಿಗೆ ಒಂದು ದೊಡ್ಡ ಗುರು, ಒಂದು ದೇವರಂತ ನಂಬಿದ್ದೀವಿ. ಅವರ ಜಯಂತ್ಯೋತ್ಸವದಂದು ಇವತ್ತು ಜ್ಯೋತಿನಗರ ಕರ್ನಾಟಕ ಜ್ಯೋತಿನಗರ ವೈಶ್ಯ ಸಂಘ ಅಂತೇಳಿ ಮಾಡಿ, ಇವತ್ತು ಕಲ್ಮಶ ಯಾವುದೂ ಇಲ್ಲದೆ ನಾವೆಲ್ಲ ಒಟ್ಟಾಗಿ ದುಡಿಯುವಂಥ ಸಂಘದಲ್ಲಿ ಕೆಲಸ ಮಾಡಬೇಕು. ಈ ಸಂಘ ಏನಪ್ಪ ಉದ್ದೇಶಗಳು? ಈ ಸಂಘ ಒಳ್ಳೆ ಜನಾಂಗಕ್ಕೆ ಆಗುವಂಥ ನೋವುಗಳನ್ನ ತಿಳಿಯುವಂಥದ್ದಾಗಬೇಕು. ಈ ಜನಾಂಗದಲ್ಲಿ ಸೇವೆ ಸಲ್ಲಿಸುವಂಥದ್ದಾಗಬೇಕು. ಯಾವುದೇ ಓದುವವರ ಒಂದು ಅನ್ವೇಷಣೆ ಕೇಂದ್ರವಾಗಿ ಕೆಲಸ ಮಾಡಬೇಕು. ಒಂದು ಸ್ವಂತ ಕಟ್ಟಡ ನಾವು ಮಾಡಬೇಕು ಅಂತೇಳಿ ಅಭಿಲಾಷೆ ಹೊಂದಿದ್ದೀರಿ. ಸರ್ಕಾರದಿಂದ ಜಮೀನು ಮಂಜೂರು ಮಾಡಿಕೊಂಡು ನಾವು ಇವನ್ನೆಲ್ಲ ಮಾಡುವಂಥ ಪ್ರಯತ್ನ ಇತ್ತು. ಇದರಲ್ಲಿ ಯಾವುದೇ ಭಿನ್ನಮತ ಇಲ್ಲ. ರಮೇಶ್ ಅಣ್ಣವ್ರು ಹೇಳ್ದಂಗೆ ವ್ಯಕ್ತಿ ಒಬ್ಬ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಕಸ್ಮಾತ್ ಯಾರೋ ಕಾರ್ಯಕಾರಿ ಸಮಿತಿ ಆಗಿರ್ಬೋದು, ಈ ಸಂಘದಲ್ಲಿ ಸದಸ್ಯನಾಗಿರೋನು ಅಧ್ಯಕ್ಷನಿದ್ದಂಗೆ. ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕು. ಸಂಘಕ್ಕೆ ಕೆಲಸ ಮಾಡುವಾಗ ನಾನು ಒಂದೊಂದನ್ನ ಪಕ್ಕಕ್ಕೆ ನಾವೆಲ್ಲ ಒಂದೇ. ನಾನು ಮಾಡ್ತಾ ಇರೋದು ಸೇವೆ. ಇವತ್ತು ನೀವು ಸತ್ಯ ಸಾಯಿಬಾಬಾ ಆಶ್ರಮ ಆಗಲಿ, ದೊಡ್ಡ ದೊಡ್ಡ ರವಿಶಂಕರ್ ಗುರೂಜಿ ಆಗಲಿ, ಅಲ್ಲಿ ನೀವು ನೋಡ್ಬೋದು, ಕಸ ಗುಡಿಸ್ತಾ ಇರ್ತಾರೆ, ಒರೆಸ್ತಾ ಇರ್ತಾರೆ. ಅವರೆಲ್ಲ 100 ಕೋಟಿಗಿಂತ 1000 ಕೋಟಿಗಳಿಗೆ ಇದ್ದು ನಮ್ಮ ಜೀವನ ಸಾಕಪ್ಪ, ನಾವು ಇಷ್ಟು ಬದುಕಿದ್ದೀರಿ, ನಾವು ಯಾವ್ದನ್ನ ಒಂದು ಸಂಸ್ಥೆ ಸೇವೆ ಮಾಡಬೇಕು ಅಂತೇಳಿ ಅವ್ರು ಬಂದು ಆ ಸಂಘದಲ್ಲಿ, ಆ ಸಂಸ್ಥೆಯಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ದೊಡ್ಡ ದೊಡ್ಡ ಕೋಟ್ಯಾಧಿಪತಿ. ಇವತ್ತು ನಾವು ಈ ಸಂಘದಲ್ಲಿ ನಾವು ಒಂದು ಸೇವೆ ಮಾಡ್ತಾ ಇದ್ದೀರಿ. ನಮ್ಮಲ್ಲಿ ಯಾವತ್ತೇ ಆಗಲಿ ಒಂದು ನಾನು ಇದು ನಂದು ಮಾಡಿದೆ, ನಾನು ಮಾಡಿದೆ, ನನ್ನಿಂದ ಆಯ್ತು ಅನ್ನೋದು ಬರ್ಕೂಡ್ದು. ನಾವೆಲ್ಲ ಸೇರಿ ಮಾಡಿದ್ದೀರಿ, ಇದನ್ನ ಎಲ್ಲರೂ ಹಂಚ್ಕೊಬೇಕು ಕೆಲಸ. ಇವತ್ತು ನೋಡಿ, ಇವತ್ತು ರಮೇಶ್